ಹೈಲೈಟ್ಸ್ ಎಪಿಸೋಡ್ 42 ಮತ್ತು 43 6ನೇ ವೀಕೆಂಡ್ ಕಿಚ್ಚನ ಜೊತೆ. ಹುಚ್ಚ ವೆಂಕಟ್ ಪ್ರಥಮ್ಗೆ ಹೊಡೆದ ಘಟನೆಯ ನಂತರ ಸುದೀಪ್ ಅವರು ಶೋ ಹೋಸ್ಟ್ ಮಾಡಲ್ಲ ಅಂದಿದ್ರು. ಆದ್ರೆ ಹುಚ್ಚ ಏನೋ ಕ್ಷಮೆ ಕೇಳಿ ಮನವೊಲಿಸಿ ಕಿಚ್ಚ ವಾಪಸ್ ಬಂದ್ರು. ಈ ದಿನದ ಶೋ ಶುರುವಾಗಿದ್ದು ವೆಂಕಟ್ ಅವರು ಕ್ಷಮೆ ಯಾಚಿಸೋದ್ರ ಜೊತೆಗೆ ಹಿಂದಿನ ದಿನ ಬಿಗ್ ಬಾಸ್ ಪ್ರಥಮನ್ನ ಕನ್ಫೆಷನ್ ರೂಮ್ಗೆ ಕರೆದು ವೆಂಕಟ್ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ನೀವು ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡೋದಕ್ಕೆ ಇಚ್ಛಿಸ್ತೀರಾ ಅಂತ ಕೇಳಿದಾಗ ಇಲ್ಲ, ಆ ಘಟನೆಯನ್ನ ನಾನು ಮರ್ತಿದ್ದೀನಿ ಅಂದಿದ್ರು ಪ್ರಥಮ್. ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಉಳ್ದವ್ರದೇನಲ್ವಾ. ಸುದೀಪ್ ಅವರು ಮನೆ ಸ್ಕ್ರೀನ್ಗೆ ಎಂಟ್ರಿ ಕೊಟ್ರು. ಅವರ ಒಂದು ಪ್ರಶ್ನೆಗೆ ಕಾರುಣ್ಯ ಸ್ವಲ್ಪ ಸೆಂಟಿ ಆದ್ರು. ನಂತರ ಕಿಚ್ಚ ಅವರ ಮೂಡ್ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಬುದ್ಧಿ ಯಾವಾಗ ಬಂತು ಅಂತ ಕೀಟ್ಲೆ ಮಾಡಕ್ ಶುರು ಮಾಡಿದ್ರು. ಪ್ರಥಮ್ ಹತ್ತದಕ್ಕೆ ಕಾರಣ ಕೇಳಿದ್ರು ಕಿಚ್ಚ. ವೆಂಕಟ್ ಅವರಿಗೆ ಮನೆಗೆ ರೀ ಎಂಟ್ರಿ ಕೊಡೋದ್ರ ಹಿಂದಿರೋ ಬಿಗ್ ಬಾಸ್ ಅವರ ಕಾರಣವನ್ನು ತಿಳಿಸಿದ್ರು. ಸುದೀಪ್ ಅವರು ಸಂಜನಾ ಹತ್ರ ಬಾತ್ರೂಮ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ನೋಡ್ಕೊಂಡ್ ಬನ್ನಿ ಅಂತ ಕಳಿಸಿದ್ರು. ಬಿಗ್ ಬಾಸ್ ಮನೆ ಅಷ್ಟು ದೊಡ್ಡದಾಗಿದ್ರು ಯಾಕೆ 21 ನಿಮಿಷ ಬಾತ್ರೂಮ್ ನಲ್ಲೇ ಕಳೆದ್ರಿ ಅಂತ ತಮಾಷೆ ಮಾಡಿದ್ರು. ಜೊತೆಗೆ ಟಾಸ್ಕ್ ಗಳನ್ನ ಕೆಲಸಗಳನ್ನ ಮಾಡೋದಕ್ಕೆ ಸಂಜನಾ ತೋರಿಸ್ತಿದ್ದ ರಿಲಕ್ಟೆನ್ಸ್ ಅನ್ನ ಟೀಕೆ ಮಾಡಿದ್ರು. ನಿಮ್ಮ ಯೋಚನೆಗಳನ್ನ ಫೈನ್ ಟ್ಯೂನ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳಿ ಅರ್ಥ ಮಾಡಿಸಿದ್ರು. ಪ್ರಥಮ್ ಅವರು ಸಂಜನಾ ಭುವನ್ ಬಾತ್ರೂಮ್ ನಲ್ಲಿ ನೋಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸಾದ ಅನ್ನೋ ಪದ ಬಳಸಿದ್ರು, ನೆನಪಿದ್ಯಾ? ಅದಕ್ಕೆ ಪ್ರಥಮ್ ದೇ ಸ್ಟೈಲ್ ನಲ್ಲಿ ಕಿಚ್ಚ ನನ್ನ ಧಾರ್ಮಿಕ ಭಾವನೆಯನ್ನ ಕೆಣಕಿದ್ದೀರಿ ಅಂತ ಅಣಕಿಸಿದ್ರು. ನಿರಂಜನ್ ಕ್ಯಾಪ್ಟನ್ಸಿಗೆ ಪಾಯಿಂಟ್ ಸಿಕ್ತು. ಈ ಸಲದ ಕ್ಯಾಪ್ಟನ್ಸಿ ರೇಟಿಂಗು ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಕ್ಲಾಸ್ ತರ ಇತ್ತಪ್ಪ. ಕಾರುಣ್ಯ ಆಕ್ಟಿವಿಟಿ ಏರಿಯಾದಲ್ಲಿ ಹೆದರಿ ಮಾಡಿದ ಗಲಾಟೆ ನೆನೆಸ್ಕೊಂಡು ತಮಾಷೆ ಮಾಡಿದ್ರು. ಕಾಲರ್ ಆಫ್ ದ ಡೇ ವಿಶಾಲ ಅವರು ನಿರಂಜನ್ ಹತ್ರ ನಿರಂಜನ್, ಕೀರ್ತಿ ಮತ್ತೆ ಶಾಲಿನಿ ಮನೆಯೊಳಗಡೆ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ, ನಿಜಾನ ಅಂತ ಕೇಳಿದ್ರು. ಅದಕ್ಕೆ ಅಂಥದ್ದೇನು ಇಲ್ಲ ಅಂತ ನಿರಂಜನ್ ಸ್ಪಷ್ಟನೆ ಕೊಟ್ರು. ಹಾಗೆ ಮನೆಯಲ್ಲಿ ಓಪನ್ ಆಗಿ ಈ ವಿಷಯ ಮಾತಾಡಿದ ಪ್ರಥಮ್ ಅವರು ಕೂಡ ಕಾರಣ ಹೇಳಿದ್ರು. ಕೀರ್ತಿ ಅವರು ಅವರನ್ನ ಕೌಂಟರ್ ಮಾಡಿದ್ರು. ಸುದೀಪ್ ಅವರು ಕೂಡ ಎಲ್ರಿಗೂ ಬುದ್ಧಿ ಹೇಳಿ ಅಂಥ ಡೀಲ್ ಏನು ಆಗಿಲ್ಲ ಇಲ್ಲಿ ಅಂತ ಕ್ಲಾರಿಫೈನು ಮಾಡಿದ್ರು. ಈ ವಾರ ಮನೆಯಿಂದ ಎಲಿಮಿನೇಟ್ ಆದದ್ದು ಕಾರುಣ್ಯ. ಮನೆಯಿಂದ ಹೊರ ಹೋಗೋ ಮುಂಚೆ ಕಾರುಣ್ಯ ಅವರು ಮನೆಯ ಎಲ್ಲಾ ಪಾತ್ರಗಳನ್ನು ತೊಳೆಯೋದಕ್ಕೆ ಸಂಜನಾನ ಆಯ್ಕೆ ಮಾಡಿದ್ರು. ಸುದೀಪ್ ಜೊತೆಗಿನ ಮೀಟಿಂಗ್ ಕಳೆದು ತುಂಬಾ ಟೈಮ್ ಆದ್ರೂ ಭುವನ್ ಸಂಜನಾ ಬಾತ್ರೂಮ್ ಚರ್ಚೆ ಮನೆ ಸದಸ್ಯರ ನಡುವೆ ಎಲ್ಲಾ ಕಡೆ ನಡೀತು. ಪ್ರಥಮ್ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ನೀನು ಅವನ ಹತ್ರ ನಕ್ಕೊಂಡು ಮಾತಾಡಿದ್ರೆ ಜನ ಅವನು ಹೇಳಿದ್ದು ನಿಜ ಅನ್ಕೋತಾರೆ ಅಂತ ಓಂ ಪ್ರಕಾಶ್ ಮತ್ತೆ ಭುವನ್ ಸಂಜನಾಗೆ ಬುದ್ಧಿ ಹೇಳಿದ್ರು. ಮನೆ ಸದಸ್ಯರು ತಮ್ಮ ಪ್ರೀತಿ ಪಾತ್ರರಿಗೆ ಪತ್ರಗಳನ್ನ ಬರೆದ್ರು. ಪತ್ರಗಳನ್ನ ಓದಿ ಹೇಳುವಾಗ ಸೆಂಟಿ ಆದ್ರು. ಸೂಪರ್ ಸಂಡೇಯಲ್ಲಿ ಕಾರುಣ್ಯ ಜೊತೆ ಮಾತುಕತೆ ಆಯ್ತು. ನಿರಂಜನ್ ಅವರು ಮನೆ ಸದಸ್ಯರ ವರ್ತನೆಯಿಂದ ತಲೆ ಕೆಟ್ಟೋಗ್ತಾ ಇದೆ ಅಂತ ಭುವನ್ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಪ್ರಥಮ್ ಕೈ ತಪ್ಪಿ ಒಂದು ಗ್ಲಾಸ್ ಒಡೆದೋಯ್ತು. ಅದಕ್ಕೆ ಪ್ರಥಮ್ಗೆ 10 ಬೆಲೂನ್ ಊದಿ ಹೊಡೆಯುವ ಪನಿಷ್ಮೆಂಟ್ ಸಿಕ್ತು. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.